ಇತ್ತೀಚೆಗೆ ಗದುಗಿನ ತೋಂಟದಾರ್ಯ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಜೋಕಾಲಿಯೊಂದು ಕಳಚಿ ಸಂಭವಿಸಿದ ಅವಘಡದಲ್ಲಿ 22 ಜನರು ಗಾಯಗೊಂಡಿದ್ದು, ಅವರಲ್ಲಿ 7 ಜನರು ತೀವ್ರವಾಗಿ ಗಾಯಗೊಂಡಿರುವುದರಿಂದ ಅವರ ಸೂಕ್ತ ಚಿಕಿತ್ಸೆಗಾಗಿ ಗದುಗಿನ ತೋಂಟದಾರ್ಯ ಶ್ರೀಮಠವು ಸಂತ್ರಸ್ತರಿಗೆ ತಲಾ 25 ಲಕ್ಷ ರು ಪರಿಹಾರ ನೀಡಬೇಕು. ಅಲ್ಲದೆ ಜಿಲ್ಲಾಡಳಿತವು ಘಟನೆಗೆ ಸಂಬಂಧಿಸಿದಂತೆ ನಗರಸಭೆ ಪೌರಾಯುಕ್ತರನ್ನು, ಟ್ರಾಫಿಕ್ ಇನ್ಸ್ಪೆಕ್ಟರ್, ಗುತ್ತಿಗೆದಾರ ಹಾಗೂ ತೋಂಟದಾರ್ಯ ಆಡಳಿತ ಮಂಡಳಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆಯ ರಾಜ್ಯ ಸಂಚಾಲಕ ರಾಜು ಖಾನಪ್ಪನವರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಸಂತ್ರಸ್ತರಿಗೆ ಜಿಮ್ಸ್ನಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ. ಆದ್ದರಿಂದ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು. ಅಲ್ಲದೆ 3 ದಿನದೊಳಗೆ ಘಟನೆಗೆ ಸಂಬಂಧಿಸಿದವರ ಮೇಲೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಶ್ರೀಮಠವು ಸಂತ್ರಸ್ತರಿಗೆ ಪರಿಹಾರ ನೀಡದಿದ್ದರೆ ಕಾರ್ಯಕರ್ತರೊಂದಿಗೆ ಶ್ರೀಮಠದ ಎದುರಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ರೋಕಡೆ, ರಾಘು ಪರಾಪುರ್, ವಿಶ್ವನಾಥ ಶಿರಿ, ಪಿಎಸ್ ಕಾಳೆ ಹಾಗೂ ಗಾಯಾಳುಗಳ ಕುಟುಂಬದವರಾದ ಗೀತಾ ನವಲ್ಗುಂದ್, ಸುಮನ್ ನವಲ್ಗುಂದ್, ರಮೇಶ್ ನವಲ್ಗುಂದ್, ಮಂಜು ನವಲ್ಗುಂದ್, ಕುಮಾರ್ ನಾಡ್ಗೇರ್, ಸತೀಶ್ ಕುಂಬಾರ್, ವಿಜಯ್ ದಲ್ಬಂಜನ್, ಶಂಕರ್ ಗಬ್ಬೂರ್, ಕಿರಣ್ ಕಬಾಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. 2ನೇ ತಾರೀಕು ರಾತ್ರಿ ಗದಗ ತೋಟದಾರ್ಯ ಆವರಣದೊಳಗ ಈ ಏನು ಮನೋರಂಜನೆಗಾಗಿ ಈ ಜಾತ್ರೆಯಲ್ಲಿ ಚಕ್ರಗಳನ್ನು ತಿರುಗಿಸ್ತಾರಲ್ಲ, ಅದ್ರೊಳಗೆ ಒಂದು ಚಕ್ರ ತಿರುಗಿ ಕೆಳಗಡೆ ಬಿದ್ದು ಸುಮಾರು 22 ಜನರಿಗೆ ಗಾಯಗಳಾದವು. ಆದ್ರೆ ಇಲ್ಲಿವರೆಗೂ ಕೂಡ ಗಾಯಗಳಿಗೆ ಯಾವುದೇ ರೀತಿಯ ಸರಿಯಾದ ಟ್ರೀಟ್ಮೆಂಟ್ ಗದಗ ಸರ್ಕಾರಿ ಜಿಮ್ಸ್ ಒಳಗೆ ಸಿಗಬಲ್ದು. ಮತ್ತ ನಾವು ಅಲ್ಲಿ 2,500 ರೂಪಾಯಿ ದುಡ್ಡನ್ನ ಸ್ಕ್ಯಾನಿಂಗ್ ಕೊಡ್ರಿ, ಅದಕ್ಕೆ ಕೊಡ್ರಿ ಅಂತ ಪೇಷಂಟ್ ಗಳಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರ ಕಡೆ ಅಂತ ದುಡ್ಡನ್ನು ವಸೂಲಿ ಮಾಡ್ರ. ಮತ್ತೆ ಅದ್ರ ಜೊತೆನೆ ಮಠದ ಜಾತ್ರಾ ಸಮಿತಿಯವರು 2 ಬಾಳೆಹಣ್ಣು 1 ಸೇಬುವನ್ನು ಕೊಟ್ಟು ಸಮಾಧಾನ ಹೇಳಿ ಬಂದಾರ. ಅಷ್ಟಕ್ಕೆ ರೋಗಿಗಳು ಗುಣ ಆಗಂಗಿಲ್ಲ, ಅವ್ರಿಗೆ ವಾಸಿ ಆಗಂಗಿಲ್ಲ. ನಾನು ಜಗದ್ಗುರು ತೋಟದಾರ್ಯ ಮಠದ ಆಡಳಿತ ಮಂಡಳಿಯವ್ರಿಗೂ ವಿನಂತಿ ಮಾಡ್ಕೊತೀನಿ, ತಾವು ಈ ಕೂಡ್ಲೆ ಏನು ಗಾಯಗಳದಾರಲ್ಲ ಆ ಗಾಯಗಳಿಗೆ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿಸ್ರಿ. ಮಠದ ದುಡ್ಡಿನಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವರು ಮಠದ ಭಕ್ತರ, ಅವ್ರು ಜಾತ್ರೆಗೆ ಬಂದ್ರ ಅಂದ್ರೆ ನಮ್ಮ ಮಠದ ಭಕ್ತರ ಅವ್ರಿಗೆ ಅವ್ರ ಆರೋಗ್ಯನ ಮಠದ ಆರೋಗ್ಯ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ. ಮತ್ತೆ ಅದ್ರ ಜೊತೆನೆ ಪ್ರತಿಯೊಬ್ಬರಿಗೂ 25 ಲಕ್ಷ ರೂಪಾಯಿ ಮಠದಿಂದ ಪರಿಹಾರ ಧನವನ್ನು ಕೊಡ್ರಿ. ಮತ್ತ ಈ ಮಠದ ಜಾತ್ರೆಯಲ್ಲಿ ಇದು ನಮ್ಮ ಮಠದಿಂದ ಜಾತ್ರೆ ಆಗಿದ್ದು 1ನೇ ತಾರೀಕಿಂದ 4ನೇ ತಾರೀಕಿಗೆ ಮುಗಿದೋತು. ಇದ್ರ ಮೇಲೆ ರಸ್ತೆ ಜಾತ್ರೆ ಇನ್ನೂವರೆಗೂ ನಡೆದೈತಿ. ಈ ಜಾತ್ರೆಯನ್ನ ಆಯೋಜಕರು ಯಾರ್ಯಾರು ಅದರಲ್ಲ, ಉದಾಹರಣೆಗೆ ಪೌರಾಯುಕ್ತರ ಹಣ ಹೊಡೆದು ಇಲ್ಲಿ ಜಾತ್ರೆ ಮಾಡಕ್ ಕೊಟ್ಟಾರ ಅಂತ ಹೇಳಿ, ಅದಕ್ಕ ನಾನು ಈ ಪೌರಾಯುಕ್ತರನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕು, ಮತ್ತೆ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಅದ್ರ ಜೊತೆನೆ ಇದ್ರ ಹಣೆ ಜಿಲ್ಲಾಡಳಿತನೂ ಆಗುತ್ತೆ. ಜಿಲ್ಲಾಡಳಿತಕ್ಕ ನಾವು 2016ರಿಂದ ಈ ಮೊನ್ನೆ 2026 ಇದೇ ತಿಂಗಳ ಕಳೆದ ತಿಂಗಳ ನಾವು ಸಾಕಷ್ಟು ಮನವಿ ಕೊಟ್ಟಿವಿ. ಬರೀ ನಮ್ದೊಂದೇ ಸಂಘಟನೆ ಅಲ್ಲ, ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಹಿಂದೂ ಪರ ಸಂಘಟನೆ ಇರ್ಬೋದು, ಹಲವಾರು ಸಂಘಟನೆಗಳು ಮನವಿ ಕೊಟ್ಟರು ಕೂಡ ಇನ್ನೂವರೆಗೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಅದ್ರ ಜೊತೆನೆ ಈ ಪೊಲೀಸ್ ಇಲಾಖೆ ಮೇಲೆ ಒಂದು ಗಂಭೀರ ಆರೋಪ ಐತಿ. ಈ ಪೊಲೀಸ್ ಇಲಾಖೆಯವರು ಎಲ್ಲರ ಒಂದು ಮದುವೆ ಕಾರ್ಯಕ್ರಮ ಮನೆ ಮುಂದೆ ನಡೆದ್ರೆ ಅಲ್ಲಿ ಹೆಚ್ಚಿಗೆ ಗಾಡಿ ಹಚ್ಚಿದ್ರೆ ಬಂದು ಟ್ರಾಫಿಕ್ ವೈಲೆಂಟ್ ಆಗುತ್ತೆ, ಇದನ್ನ ತೆಗೆದು ಹಾಕಿರಿ ಅಂತ ಹೇಳ್ತಾರ. ಇನ್ನ 2 ತಿಂಗಳಕ್ಕೂ ಅಧಿಕ ರಸ್ತೆ ಬಂದಾಗತ್ತ. ಆ ರಸ್ತೆ ಅಂತಪ್ಪ ಅಂದ್ರೆ ಗದಗ ನಗರದ ಜನರ ಜೀವನಾಡಿ ಅದು. ಅಂದ್ರೆ ಅಲ್ಲಿ ಹಲವಾರು ಹಾಸ್ಪಿಟ್ಲ್ಗಳದವು, ಮತ್ತೆ ಹಲವಾರು ಬ್ಯಾಂಕ್ಗಳದವು, ಬೇರೆ ವ್ಯಾಪಾರಿ ಮಳಿಗೆಗಳದವು. ಇಲ್ಲಿ ಮುಖ್ಯವಾಗಿ ನಾವು ಅಡ್ಡಾಡ್ಬೇಕಾಗತ್ತ. ಇಲ್ಲ 2 ತಿಂಗಳು ಬಂದಾದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಣೆತ್ತಿ ನೋಡ್ತಾ ಇಲ್ಲ, ಕಿವಿ ಎತ್ತಿ ಕೇಳ್ತಾ ಇಲ್ಲ, ಬಾಯಿ ಎತ್ತಿ ಮಾತಾಡ್ತಾ ಇಲ್ಲ. ಹಂಗಾದ್ರೆ ಇವ್ರಿಗೂ ಕೂಡ ಕಪ್ಪು ಹಣ ಯಾರಾದ್ರೂ ಕೊಟ್ಟಾರ ಅಂತ ನಮ್ಗೆ ಸಂಶಯ ಆಗುತ್ತೆ. ಅದಕ್ಕೆ ಈ ಕೂಡ್ಲೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕು. ಯಾಕಂದ್ರೆ ಇಷ್ಟು ದಿನ ಜನರಿಗೆ ಕಿರಿಕಿರಿ ಆಗೈತಿ, ಇಲ್ಲಿ ತೊಂದರೆ ಆಗೈತಿ, ಅದನ್ನ ನಿಮ್ಗೆ ತಡೆಯಕ್ಕಾಗಿಲ್ಲ. ಹಾಗಾಗಿ ನಾವು ಈ ಸಲ ನಿರ್ಧಾರ ಮಾಡೀವಿ, 3 ದಿನದೊಳಗಾಗಿ ಎಲ್ಲಾ ಪೇಷಂಟ್ಗಳನ್ನ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಶಿಫ್ಟ್ ಮಾಡಬೇಕು. ಮತ್ತೆ ಅವರಿಗೆ ಪ್ರತಿಯೊಬ್ಬರಿಗೂ 25 ಲಕ್ಷ ರೂಪಾಯಿ ಹಣ ಕೊಡದೇ ಇದ್ರೆ ನಾವು ಮಠದ ಗದ್ದಿಗೆ ಮುಂದೆ 100 ಜನ ಸೇರಿ ಮಠದ ಆಡಳಿತ ಮಂಡಳಿ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತೇನೆ. ಈ ಬಗ್ಗೆ ನೇರವಾಗಿ ಯಾರು ಆರೋಪ ಮಾಡ್ತಾರೆ ನೋಡ್ರಿ, ಇದಕ್ಕೆ ನೇರವಾಗಿ ಆರೋಪಿಗಳಂದ್ರೆ ಒಂದದ್ದು ಜಾತ್ರಾ ಆಡಳಿತ ಮಂಡಳಿ ಏನು ಜಾತ್ರೆ ಸಮಿತಿ ಇತ್ತಲ್ಲ,
ಕೇವಲ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಮಾಡಿದ್ರಲ್ಲ, ಇಡೀ ಸಮಿತಿಯನ್ನ ಅಪರಾಧಿ ಮಾಡಿ. ಯಾಕಂದ್ರೆ ಜಾತ್ರೆ ನಡೆಸುವಾಗ ಒಬ್ಬರ ಕುಂತ ನಿರ್ಣಯ ಮಾಡ್ತಾರನ, ಎಲ್ಲರೂ ಕುಂತ ನಿರ್ಣಯ ಮಾಡ್ತಾರೆ. ಇವರು ಇಷ್ಟೂರ್ನು ಆರೋಪಿ ಮಾಡ್ಬೇಕು, ಅದ್ರ ಜೊತೆ ಕಾಂಟ್ರಾಕ್ಟರ್ ಯಾರು ಹಿಡಿದಾರಲ್ಲ ಅವ್ರನ್ನ ಆರೋಪಿ ಮಾಡ್ಬೇಕು. ಮತ್ತ ಕೇವಲ ಅಲ್ಲಿ ಒಬ್ಬನ ಯಾರೋ ಆಪರೇಟರ್ ಮೇಲೆ ಮಾಡ್ಯಾರ ಅಂತ ಕೇಳಿ ನಾನು. ಬರೀ ಆಪರೇಟರ್ ಒಬ್ಬನೇ ಇಲ್ಲ, ನಾ ಕೇಳ್ಪಟ್ಟಿನಿ ಒಂದು 7-8 ಜನ ಆಪರೇಟರ್ ಇದ್ರ ಅಂತೇಳಿ. ಆ 7-8 ಜನರ ಆಪರೇಟರ್ ಮೇಲೆ ಆಗ್ಬೇಕು. ಮತ್ತ ಈ ಕಾಂಟ್ರಾಕ್ಟರ್ ಕೇವಲ ಒಬ್ಬ ಕಾಂಟ್ರಾಕ್ಟರ್ ಇದಾರ, ಅದಕ್ಕೆ ಮತ್ತೆ ಸಬ್ ಕಾಂಟ್ರಾಕ್ಟರ್ ಅದಾರ, ಆ ಸಬ್ ಕಾಂಟ್ರಾಕ್ಟರ್ ಆಗ್ಬೇಕು. ಮತ್ತೆ ಇನ್ನೊಂದು ಕೇಳಿದೆ ನಾನು, ಕಳೆದ ವರ್ಷ ಜಾತ್ರೆ ನಡೆದಾಗ ಈ ಆಟಿಕೆ ಸಾಮಾನುಗಳ ಮಾಲಕ ಅವ್ರಿಗೆ ದುಡ್ಡು ಕೊಡಾರ್ದಕ್ಕೆ ಅವ್ನು ಕಸ್ಕೊಂಡು ಇವರೇ ನಡ್ಸಾಕಂತಾರ ಅಂತ ಕೇಳ. ಅದು ಸತ್ಯತೆ ಸುಳ್ಳಿತ ಗೊತ್ತಿಲ್ಲ ನನಗ. ಇವರು ಅದನ್ನ ಕಸ್ಕೊಂಡು ನಡ್ಸಾಂತಾರ ಅಂತ ಕೇಳಿನಿ. ಆಪರೇಟರ್ ಸರಿಯಾದ ವ್ಯಕ್ತಿ ಇಲ್ಲಾರ್ದಕ್ಕ ಈ ಅವಘಡ ಆಗೈತೆ ಅಂತಾನು ಕೂಡ ಜನರು ಮಾತಾಡಂತಾರ. ಅದಕ್ಕ ಯಾರು ಅದನ್ನ ಕಸ್ಕೊಂಡು ಇಲ್ಲಿ ಇಟ್ಟಾರಲ್ಲ ಅವ್ರ ಮೇಲಂತರೂ ಒಂದೇ ಆರೋಪಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಮತ್ತೆ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಏನು ಇಲ್ಲೇ ಸ್ಟೇಷನ್ನಾಗ ಬೇಲ್ ಸಿಗೋಂಗ್ ಹಾಕ್ಯಾರ ಅಂದ್ರೆ ಇದ್ರ ಅರ್ಥ ಏನು, ಈ ಪೊಲೀಸ್ ಇಲಾಖೆನೂ ಕೂಡ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರ ಗತೆ ಕಾಣತಿತ್ತು ನನಗೆ. ಅವರನ್ನು ಬಂಧಿಸ್ಬೇಕು ಸ್ವಾಮಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕಂದ್ರ ಜನರ ಜೀವ ಹೋಗಿಲ್ಲ, ಆದ್ರೆ ಹೋಗಿದ್ರೆ ಅಂದ್ರೆ ನೀವು ಹೋದಾಗಷ್ಟೇ ಹೋತಂತೆ ಮಾಡೋದನ್ನ, ಹೋಗ್ಬಾರ್ದನ್ನ ಮುನ್ನೆಚ್ಚರಿಕೆ ಆಗ್ಬೇಕಂದ್ರೆ ಒಮ್ಮೆ ಈ ಜಿಲ್ಲೆಯೊಳಗೆ ಶಿಕ್ಷೆ ಆಯ್ತಂದ್ರೆ ಅದು ಇಡೀ ದೇಶಕ್ಕೆ ಮಾದರಿ ಆಗತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇವಲ ಅಲ್ಲಿ ಎಸಿ ರೂಮ್ನಾಗ ಕುಂತು ಪ್ರಾಮಾಣಿಕತೆ ಮಾತಾಡಿದ್ರಲ್ಲ, ರಸ್ತೆಗೆ ಬಂದು ಅಲ್ಲಿ ಏನೇನಾಗೈತೆ ಅವಘಡಗಳಾಗೈತೆ ಅದನ್ನ ನೋಡ್ಬೇಕು. ಮತ್ತೆ ಅಲ್ಲಿ ಜಾತ್ರಾ ಆಟಿಕೆ ಸಾಮಾನುಗಳು ಏನೇನದಾವಲ್ಲ, ಯಾವ್ದು ಅವಘಡಕ್ಕೆ ಸಂಬಂಧ ಇಷ್ಟು ಹೇಳಂತಿಲ್ಲ ನಾನು, ಯಾವ್ದು ಅವಘಡಕ್ಕೆ ಸಂಬಂಧ ಇರ್ತಲ್ಲ ಅದನ್ನ ಮುಟ್ಟುಗೋಲ್ ಹಾಕ್ಬೇಕು. ಒಂದೇ ಮೇಲೆ ಮುಟ್ಟುಗೋಲ್ ಹಾಕಿ ಅದು ಕೋರ್ಟ್ಗೆ ಏನಾದ್ರು ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ನಾವು ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ, ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಚರ್ಚಿಸ್ತೀವಿ.